ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಕೇನ್ ಅಕಾಡೆಮಿ. ಸೊ ಯಾರ್ಯಾರು 2025ರಲ್ಲಿ ಪಾಸ್ ಔಟ್ ಆಗಿದ್ದೀರಾ, BSc ಆಗಿರಬಹುದು, JNM ಆಗಿರಬಹುದು. ಸೊ ನಿಮಗೆ ಮುಂದೆ ಏನು ಮಾಡಬೇಕು ಅಂತಂದೇಳಿ ಗೊಂದಲ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಈ ವರ್ಷ ಅಂದರೆ 2025ರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನೇನು ಮಾಡಬಹುದು? ಪ್ರೈವೇಟ್ ಜಾಬ್ಗೆ ಹೋಗ್ಬೇಕಾ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂತ್ಕೊಂಡು ಓದಬೇಕಾ, ಓಕೆ, ಅಥವಾ ಯಾವ್ದಾದ್ರು ಟೀಚಿಂಗ್ ಜಾಬ್ ಹೋಗ್ಬೇಕಾ, ಅಥವಾ ಹೈಯರ್ ಎಜುಕೇಷನ್ ಹೋಗ್ಬೇಕಾ ಅಂತ ನಿಮ್ಮಲ್ಲಿ ಗೊಂದಲ ಕಾಡ್ತಾ ಇರುತ್ತೆ. ಓಕೆ. ಸೊ ನಮ್ಮ ಕಾಲದಲ್ಲೆಲ್ಲ ಯಾರು ಈ ಥರ ಗೈಡ್ ಮಾಡೋರು ಇರ್ತಿರ್ಲಿಲ್ಲ. ಸೊ ನಿಮಗೆ ಇವಾಗ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಯೂಟ್ಯೂಬಲ್ಲಿ ಆಕ್ಸೆಸ್ ಈಸಿಯಾಗಿ ಸಿಗುತ್ತೆ. ಓಕೆ. ಸೊ ಏನು ಮಾಡಬಹುದು, ಏನು ಮಾಡಬಾರ್ದು, ಯಾವುದಕ್ಕೆ ಹೋದ್ರೆ ನಮ್ಮ ಕೆರಿಯರನ್ನು ರೂಪಿಸ್ಕೊಳ್ಬೋದು ಅಂತ ಪ್ರತಿಯೊಂದು ಕೂಡ ನಿಮ್ಮ ಕೈಯಲ್ಲೇ ಸಿಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಸೊ ಇನ್ನೂ ಒಂದೇನಪ್ಪ ಇಂಪಾರ್ಟೆನ್ಸ್ ನಾನು ಹೇಳೋದು ಇಷ್ಟಪಡ್ತೀನಿ ಅಂತಂತಂದರೆ, ಸೊ ನೀವು ನೋಡಿರ್ಬೋದು ಆಲ್ರೆಡಿ, ನಿಮಗೆಲ್ಲ ಗೊತ್ತಿದೆ, ಒಂದು ಪ್ರೈವೇಟ್ ಜಾಬ್ ಮಾಡ್ಬೋದು. ಓಕೆ. ಸೊ ಪ್ರೈವೇಟ್ ಜಾಬಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ, ಅಲ್ವಾ? ಸೊ ಪ್ರೈವೇಟಲ್ಲಿ ಸೊ ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ಅಂತಂದರೆ 10,000-15,000 ರೂಪಾಯಿ ಅಷ್ಟೇ ಕೊಡೋದು ಪ್ರೈವೇಟ್ ಜಾಬಲ್ಲಿ. ಇವಾಗ ನೀವೇನಾದರೂ BSc ನರ್ಸಿಂಗ್ ಮುಗಿಸ್ಕೊಂಡು ನಾನು ಹೋಗ್ತೀನಪ್ಪ ಪ್ರೈವೇಟ್ ಹಾಸ್ಪಿಟಲ್ಗೆ ಅಂತಂತಂದರೆ 10,000-15,000 ರೂಪಾಯಿ. ಇನ್ ಕೇಸ್ ನೀವು ಟೀಚಿಂಗ್ ಹೋಗ್ತೀನಿ ಅಂದ್ರೂ ಕೂಡ ಅಷ್ಟೇ 10,000-15,000 ರೂಪಾಯಿ ಕೊಡ್ತಾರೆ. ಸೊ ನಾವು ಆಲ್ರೆಡಿ ಕ್ಯಾರಿಯರ್ ಗೈಡೆನ್ಸ್ ಅಂತಂದೇಳಿ ತುಂಬ ವಿಡಿಯೋಸ್ ಎಲ್ಲ ಮಾಡಿದ್ದೀವಿ. ಸೊ ನಾರ್ಸೆಟ್ ಅಂದರೆ ಏನು ಅಂತಂದೇಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಬಂದಾಗ ನಾರ್ಸೆಟ್ ಅಂದರೆ ಏನು ಅಂತಂದೇಳಿ ಕೂಡ ವಿಡಿಯೋಸ್ ಮಾಡಿದ್ದೀವಿ, ನೀವು ಬೇಕಾದ್ರೆ ನೋಡಬಹುದು. ಓಕೆ. ಸೊ ಇನ್ ಕೇಸ್ ನೀವು ಹೈಯರ್ ಎಜುಕೇಷನ್ಗೆ ಹೋಗ್ತೀನಿ ಅಂತಂದ್ರೂ ಕೂಡ, ಹೈಯರ್ ಎಜುಕೇಷನ್ಗೆ ಹೋಗೋದು ಈಗ ನೀವು ಹೋಗ್ತಕ್ಕಂಥದ್ದು ತಪ್ಪು. ಯಾಕೆಂತಂದರೆ, ಇನ್ ಕೇಸ್ ನೀವು ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ಗೆ ಹೋಗ್ತೀನಿ ಅಂತಂತಂದರೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಬೇಕು. ಓಕೆ. ಕಾಂಪಿಟೇಟಿವ್ ಎಕ್ಸಾಮ್ ಕೂತ್ಕೊಂಡು ಓದೋದು ಬೆಸ್ಟ್. ಓಕೆ. ಬೆಸ್ಟ್ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂತ್ಕೊಂಡು ಓದೋದು. ಓಕೆ. ಯಾಕೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಎಲಿಜಿಬಿಲಿಟಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ್ಯಾವ ಎಕ್ಸಾಮ್ ನಿಮಗೆ ಬರುತ್ತೆ ಅಂತಂತಂದರೆ, ಸೊ ಫಸ್ಟು ನಾವು ಹೇಳ್ತಾ ಹೋಗೋದು ನಾರ್ಸೆಟ್. ಓಕೆ. ಸೊ ನಾರ್ಸೆಟ್ ಅಂತಂದರೆ ನೋಡಿ, ಎಲ್ಲರಿಗೂ ಏನಪ್ಪ ನಿಮಗೆ ಏನು ಮಿಸ್ಗೈಡ್ ಯಾವ ಥರ ಇದೆ ಅಂತಂತಂದರೆ, ಇದು ಕರ್ನಾಟಕದಲ್ಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆನೇ ಹೋಗಬೇಕು ಅಂತಂದೇಳಿ. ಸೊ ಈಗ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಾರ್ಸೆಟ್ಟಲ್ಲಿ ESIC ಕೂಡ ಇನ್ವಾಲ್ವ್ ಆಗಿದೆ, ಜಿಪ್ಮರ್ ಇನ್ವಾಲ್ವ್ ಆಗಿದೆ. ಓಕೆ. ಮತ್ತು ಆಲ್ ಏಮ್ಸ್. ಓಕೆ. ಏನು 21 ಏಮ್ಸ್ಗಳಿದ್ದಾವೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ, ಇವೇ ನಮ್ಮ ಕರ್ನಾಟಕದಲ್ಲೂ ಕೂಡ ಬರುತ್ತೆ ಏಮ್ಸ್. ಕರ್ನಾಟಕದಲ್ಲೂ ಕೂಡ ಬರುತ್ತೆ. ಯಾವಾಗ ಅಂತಂದರೆ ಇನ್ನೊಂದು 5-6 ವರ್ಷದಲ್ಲಿ ಕರ್ನಾಟಕದಲ್ಲೂ ಕೂಡ ಬರುತ್ತೆ. ಓಕೆ. ಏಮ್ಸ್ ರಾಯಚೂರಲ್ಲಿ ಕೊಡಬೇಕು ಅಂತಂದೇಳಿ ಪ್ಲ್ಯಾನ್ ಇದೆ. ಓಕೆ. ಸೊ ESIC ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಇದ್ದಾವೆ. ಕರ್ನಾಟಕದಲ್ಲೂ ಕೂಡ 3 ಹಾಸ್ಪಿಟಲ್ ಇದ್ದಾವೆ. ಅಂದರೆ ಬೆಂಗಳೂರಲ್ಲಿ 2 ಇದೆ, ಒಂದು ಗುಲ್ಬರ್ಗದಲ್ಲಿದೆ. ಓಕೆ. ಜಿಪ್ಮಾರ್ ಅಂದರೆ ಪಾಂಡಿಚೇರಿಯಲ್ಲಿದೆ. ಪಾಂಡಿಚೇರಿ, ಬೆಂಗಳೂರಿಂದ 8 ಅವರ್ಸ್ ಜರ್ನಿ ಅಷ್ಟೇ. ಸೊ ಅದು ಬಿಟ್ಟರೆ ನಿಮಗೆ ನ್ಯೂ ದೆಹಲಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದ್ದಾವೆ. ಓಕೆ. ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ ಲೈಕ್ ಸಫ್ದಾರ್ಜಂಗ್ ಹಾಸ್ಪಿಟಲ್ ಆಗಿರಬಹುದು, RML, ಓಕೆ, ಲೇಡಿ ಹಾರ್ಡಿಂಗ್ಸ್. ಸೊ ಈ ಥರ ಇರತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೊ ಸೇಮ್ ನಾರ್ಸೆಟ್ಟಲ್ಲೇ ಆಲ್ ಸೀಟ್ಸ್ ಇನ್ವಾಲ್ವ್ ಆಗುತ್ತೆ. ಆಮೇಲೆ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಷನ್ ಅಂತ ಇದೆ, NTIRD ಅಂತ ಇದೆ. ಓಕೆ. AIPMR ಅಂತ ಇದೆ. ಓಕೆ. ಆಮೇಲೆ CNCI ಕೋಲ್ಕತ್ತಾ. ಓಕೆ. ಸೊ ಈ ಥರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಾರ್ಸೆಟ್ಟಲ್ಲೇ ಇನ್ಕ್ಲೂಡ್ ಆಗುತ್ತೆ, ಎಕ್ಸೆಪ್ಟ್ RRB, ಆಮೇಲೆ ನಿಮಾನ್ಸ್, ದೆನ್ PGMR. ಈ 3 ಇನ್ಸ್ಟಿಟ್ಯೂಷನ್ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ ಕೂಡ ನಡೆಯೋದು ನಾರ್ಸೆಟ್ಟಲ್ಲೇ. ಸೊ ನಾರ್ಸೆಟ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ, ಯು ವಿಲ್ ಗೆಟ್ ಮೋರ್ ಆಪರ್ಚುನಿಟೀಸ್ ಎವ್ರಿ 6 ಮಂತ್ಸ್. ಸೊ ನೀವು ನೋಡ್ಬೋದು, ಎವ್ರಿ 6 ಮಂತ್ಸ್ ಒಂದು ಎಕ್ಸಾಮ್ ನಡೆಯುತ್ತೆ, ಎವ್ರಿ 6 ಮಂತ್ಸ್. ಸೊ ಮಿನಿಮಮ್ ಏನಿಲ್ಲಪ್ಪ ಅಂದರೂ ಕೂಡ 2,500ಇಂದ ಓಕೆ 3,500 ತನಕ ಸೀಟ್ಸ್ ಬರುತ್ತೆ ಎವ್ರಿ 6 ಮಂತ್ಸ್ ಒಂದು ಸಾರಿ. 80-20 ಇದೆ, ಅಂದರೆ ಹುಡುಗರಿಗೆ ಹುಡುಗಿರಿಗೆ. ಸೊ ಓಕೆ, ಮೇಲ್ಗೆ 20% ಸೀಟ್ಸ್ ಇರುತ್ತೆ, ಫೀಮೇಲ್ಸ್ಗೆ 80% ಸೀಟ್ಸ್ ಇರುತ್ತೆ. ಸೊ ಯಾರ್ಯಾರು ಗರ್ಲ್ಸ್ ಇದ್ದೀರಾ, ಈ ವರ್ಷ ಪಾಸ್ಔಟ್ ಆಗಿರ್ತಕ್ಕಂಥವ್ರು, ನೀವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಸೊ ನಾರ್ಸೆಟ್ ಎಂಡ್ ಆಗುತ್ತಾ, ತುಂಬ ಜನಕ್ಕೆ ಡೌಟ್ ಇದೆ, ನಾರ್ಸೆಟ್ಟು ಬೇಗನೆ ಎಂಡ್ ಆಗುತ್ತೆ. ಆ ಥರ ಇಲ್ಲ, ಯಾಕಂದರೆ ಎಲ್ಲ ಏಮ್ಸಲ್ಲೂ ಕೂಡ ಅವ್ರು ಫಿಲಪ್ ಮಾಡ್ಕೊಳ್ಲೇಬೇಕಾಗತ್ತೆ. ನಾರ್ಸೆಟ್ 13ವರೆಗೂ ಡೇಟ್ ಬಂದಿದೆ, ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಇದು ನಾರ್ಸೆಟ್ 10. ಸೊ ಇದು ನಾರ್ಸೆಟ್ಟು 10 ಇಲ್ಲಿ ಕೊಟ್ಟಿದೆ ನೋಡಿ. ಸೊ ಇದು 10, ಇದು 11, ಓಕೆ, ಇದು 12,
ಇದು 13. ಓಕೆ, ನಾರ್ಸೆಟ್ 13 ಈಗ ಟೈಮ್ ಟೇಬಲ್ ಬಂದಿದೆ. ಸೊ ನೀವು ನೋಡ್ಬೋದು ನಾರ್ಸೆಟ್ 10 ಯಾವಾಗಿದೆಯಪ್ಪ ಅಂತಂದ್ರೆ 11th ಏಪ್ರಿಲ್. ನಾನು ಆಲ್ರೆಡಿ ತುಂಬ ವಿಡಿಯೋ ಹೇಳಿದ್ದೀನಿ. 11th ಏಪ್ರಿಲ್ 2026 ಸಾಟರ್ಡೆ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅಂದರೆ ಪ್ರಿಲಿಮ್ಸ್ ಯಾವಾಗ, ಮೇನ್ಸ್ ಯಾವಾಗ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಜಸ್ಟ್ ಇದು ನೋಡ್ಕೊಳ್ಳಿ, ನಾರ್ಸೆಟ್ 10 ಯಾವಾಗ, 11 ಯಾವಾಗ, 12 ಯಾವಾಗ, 13 ಯಾವಾಗ. ನಾರ್ಸೆಟ್ 11 ಬಂದ್ಬಿಟ್ಟು 12 ಸೆಪ್ಟೆಂಬರ್. ಓಕೆ ನೋಡಿ, ಏಪ್ರಿಲಲ್ಲಿ ಇದಾಯಿತು ಅಂತಂದರೆ ಓಕೆ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಆಲ್ರೆಡಿ ಓನ್ಲಿ 5 ಮಂತ್ ಗ್ಯಾಪ್. ಓಕೆ, ಸೊ 5 ಮಂತ್ಸಲ್ಲಿ ಮತ್ತೆ ಎಕ್ಸಾಮ್ ಬಂದ್ಬಿಡುತ್ತೆ. ಸೊ ಈ ಥರ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲೂ ಸಿಗಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ ನಾರ್ಸೆಟ್ 12. ನಾರ್ಸೆಟ್ 12 ಹೇಗೆ ಮತ್ತೆ 10th ಏಪ್ರಿಲ್ 2027. ನೋಡಿ 2027ರಲ್ಲಿ ನಡೀತಕ್ಕಂಥ ಎಕ್ಸಾಮ್ಸ್ ಕೂಡ ಇವಾಗಲೇ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ನೀಡ್ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತಂದೇಳಿ. ಬಟ್ ನಮ್ಮವರು ನಾಲೆಡ್ಜ್ ಇದೆ, ಉಪಯೋಗಿಸ್ಕೊಳ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ ನಾರ್ಸೆಟ್ 13 ಇದು 11 ಸೆಪ್ಟೆಂಬರ್. ಸೊ ಆಲ್ರೆಡಿ 2 ವರ್ಷ ನಡೀತಕ್ಕಂಥ ನಾರ್ಸೆಟ್ಗಳನ್ನು ಕೊಟ್ಬಿಟ್ಟಿದ್ದಾರೆ ಡೇಟ್. ಸೊ ಇದನ್ನು ಆಲ್ರೆಡಿ ನಾನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಯಾರ್ಯಾರು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ, ಯಾರ್ಯಾರು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಅವ್ರು ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಕಮೆಂಟಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಓಕೆ, ಸೊ ನೀವು ನಾನು ಹೇಳ್ದಂಗೆ ಪ್ರೈವೇಟ್ ಜಾಬ್ಗೆ ಹೋಗ್ಬಿಟ್ಟು, ಓಕೆನಾ, ಸೊ ಪ್ರೈವೇಟ್ ಜಾಬ್ಗೆ ಹೋಗ್ಬಿಟ್ಟು ನೀವು ಸುಮ್ಮನೆ ನಿಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊಬೇಡಿ. ಓಕೆ, ಇನ್ ಕೇಸ್ ಯಾರಾದರೂ ಅಬ್ರಾಡ್ಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳಿ, ಅಬ್ರಾಡ್ಗೆ ಹೋಗ್ಲೇಬೇಕು ನಾನು, ಓಕೆನಾ, ಗಲ್ಫ್ ಕಂಟ್ರಿಗೆ ಹೋಗ್ತೀನಿ, ಅಬ್ರಾಡ್ಗೆ ಹೋಗ್ತೀನಿ ಅಂತಂದರೆ ಸೊ ಕನ್ನಡದವರು ಹೋಗೋದು ತುಂಬ ಕಡಿಮೆ. ಓಕೆ, ಸೊ ಮಲಯಾಳೀಸ್ ಎಲ್ಲ ಹೋಗ್ತಾರೆ. ಓಕೆ, ಬೇರೆ ಬೇರೆ ಸ್ಟೇಟ್ ಅವರು ಹೋಗ್ತಾರೆ. ಸೊ ನಿಮ್ಮ ಕೇಸ್ ನೀವು ಹೋಗ್ಬೇಕು ಅಂತಂದ್ರೂ ಕೂಡ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಬೇಕೇ ಬೇಕಾಗುತ್ತೆ. ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಬೇಕು. ಬಟ್ ಅದೇ ನಾರ್ಸೆಟ್ಗಾದರೆ ನೋ ಎಕ್ಸ್ಪೀರಿಯನ್ಸ್ ನಾಟ್ ರಿಕ್ವೈರ್ಡ್ ಫಾರ್ ದ ನಾರ್ಸೆಟ್. ಯಾರ್ಯಾರು ಫ್ರೆಷರ್ಸ್ ಇದ್ದೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸೊ ನನ್ನ ಉದ್ದೇಶ ಏನಪ್ಪ ಇಲ್ಲಿ ಅಂತಂತಂದರೆ, ಬೇರೆ ಎಲ್ಲೋ ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ದುಡಿಯೋ ಬದಲು ಇಲ್ಲಿ ನಮ್ಮ ದೇಶದಲ್ಲೇ ಇದ್ಬಿಟ್ಟು ಆಲ್ ಓವರ್ ಇಂಡಿಯಾ, ಬೇರೆ ದೇಶಕ್ಕೆ ಹೋಗೋಷ್ಟೇನು ಇದಲ್ಲಲ್ವಾ. ಸೊ ನಮ್ಮ ಇಂಡಿಯಾದಲ್ಲೇ ಇದ್ಬಿಟ್ಟು ನೀವು ಆರಾಮಾಗಿ ಮಂತ್ಲಿ 1.5 ಲಕ್ಷ, ಈಗ 8 ಪೇ ಅಂತ ಬರುತ್ತೆ. 8 ಪೇ ಕಮಿಷನ್ ನಿಮ್ಗೆ ಇನ್ನೂ ಗೊತ್ತಾಗಲ್ಲ. 8 ಪೇ ಕಮಿಷನ್ ಅಂದರೆ, ಸೊ ಈಗ ಆಲ್ರೆಡಿ ನಾವು 7th ಪೇಲಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ನೆಕ್ಸ್ಟ್ ಅಂದರೆ ಈ ಜನವರಿ 2026ರಿಂದ 8 ಪೇ ಕಮಿಷನ್ ಬಂದಿದೆ. ಓಕೆ, 8 ಪೇ ಕಮಿಷನ್ ಅಂತಂದರೆ ನಿಮ್ಮ ಬೈ ಹ್ಯಾಂಡ್ ಸ್ಯಾಲರಿ 1.5 ಲಕ್ಷ ಬರುತ್ತೆ. ಇದು ಯಾವಾಗ ಆ್ಯಡ್ ಆಗುತ್ತೆ ಅಂದರೆ ಇನ್ನೇನು 2027 ಅರ್ಧದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತಿಂದ ಅರಿಯರ್ಸ್ ಎಲ್ಲ ಆ್ಯಡ್ ಮಾಡಿ ಕೊಡ್ತಾರೆ. ಓಕೆ, ಇನ್ ಕೇಸ್ ನೀವು ಈ ವರ್ಷದಲ್ಲಿ ಜಾಯ್ನ್ ಆಗಿದ್ರೆ ಅಂದ್ರೂ ಕೂಡ ನಿಮಗೂ ಕೂಡ ಅದು ಅಪ್ಲೈ ಆಗುತ್ತೆ 8 ಪೇ ಕಮಿಷನ್. ಓಕೆ, ಸೊ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಬೇಕು ನೀವು. ಅದೇ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ನೋಡಿ 2015ರಲ್ಲಿ KA ಮುಖಾಂತರ ಕಾಲ್ ಮಾಡಿದರು, ಅಂದರೆ ಎಕ್ಸಾಮಿನೇಷನ್, ಇದು ಮೆಡಿಕಲ್ ಕಾಲೇಜಸ್ಗೆ. ನೆಕ್ಸ್ಟ್ ಅದಾದಮೇಲೆ 2017ರಲ್ಲಿ ಒಂದು ಕಿದ್ವಾಯಿ, ಆಮೇಲೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಾಲ್ ಮಾಡಿದರು, ಆಮೇಲೆ ಕಿದ್ವಾಯಿ. ಅಷ್ಟು ಬಿಟ್ಟರೆ ಅದೇ ಲಾಸ್ಟ್ 2017ರಲ್ಲಿ ಮಾಡಿದ್ದ ಲಾಸ್ಟು. ಇದುವರೆಗೂ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡಿಲ್ಲ, ಯಾವ ರಿಕ್ರೂಟ್ಮೆಂಟ್ ಕೂಡ ಮಾಡಿಲ್ಲ. ಸೊ ನೀವೇನಾದರೂ ಕರ್ನಾಟಕ ಗೌರ್ಮೆಂಟಲ್ಲಿ ನಾನು ತಗೊಳ್ತೀನಿ, ಕರ್ನಾಟಕ ಗೌರ್ಮೆಂಟ್ ಹೋಗ್ತೀನಿ ಅಂತಂದರೆ ನಿಮ್ಮ ಏಜು ಬಾರ್ ಆಗೋಗುತ್ತೆ. ಸೊ ಏಜ್ ಬಾರ್ ಆಗೋದಕ್ಕಿಂತ ಮುಂಚೆನೇ ಏನು ಮಾಡಬೇಕು ಅಂತಂದರೆ, ನೀವು ಈ ಇರ್ತಕ್ಕಂಥ ಆಪರ್ಚುನಿಟಿ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನಾರ್ಸೆಟ್ ನೋಡಿ, ನಾರ್ಸೆಟ್ಗೆ ನೀವು ಪ್ರಿಪೇರ್ ಆಗ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ನಮ್ಮ ಕನ್ನಡ, ನಾನು ಯಾಕೆ ವಿಡಿಯೋ ಮಾಡ್ತಿರೋ ಕನ್ನಡದಲ್ಲಿ ಇರೋ ಉದ್ದೇಶ ಅದಕ್ಕೆ. ಕನ್ನಡದವ್ರಿಗೆ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ನಾಲೆಡ್ಜ್ ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ, ಈಸಿಯಾಗಿ ಮಾಡಬಹುದು. ಇವೆನ್ನು ನಾನು ನಾರ್ಸೆಟ್ 9 ಓಕೆ ಟಾಪರ್ಸ್ ಒಂದು ಇಂಟರ್ವ್ಯೂ ಮಾಡಿದ್ದೀನಿ, ಟಾಪರ್ಸ್. ಸೊ ಅಲ್ಲಿ ನೀವು ನೋಡ್ಬೋದು, ಸೌಮ್ಯ ಅಂತಂದು ಹೇಳ್ಬಿಟ್ಟು ಮಾಡಿದ್ದೀನಿ. ಆಲ್ ಇಂಡಿಯಾ ರ್ಯಾಂಕ್ 55, ಆಲ್ ಇಂಡಿಯಾ ರ್ಯಾಂಕ್ 55, ಲೆಸ್ ದೆನ್ 100 ಬಂದಿದೆ ಅಂತಂದರೆ ನೀವು ಎಲ್ಲಿ ಕೇಳ್ತೀರಾ ಅಲ್ಲಿ ನಿಮಗೆ ಸೀಟ್ ಕೊಡ್ತಾರೆ. ಓಕೆನಾ, ಸೊ ಆಲ್ ಇಂಡಿಯಾ ರ್ಯಾಂಕ್ 50 ಬಂದಿರ್ತಕ್ಕಂಥ ಒಂದು ಇಂಟರ್ವ್ಯೂ ಮಾಡಿದ್ದೀನಿ, ಸೌಮ್ಯ ಅಂತ. ನೀವು ಬೇಕಾದ್ರೆ ನೋಡ್ಬೋದು, KN ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಸೊ ಅವ್ರೇನು ನೋಡಿ, ಕೋಚಿಂಗ್ ಬೇಕೇ ಬೇಕು ಅಂತೇನಿಲ್ಲ, ಪ್ರಾಪರ್ ಮಾರ್ಗದರ್ಶನ ಒಂದು ಬೇಕಾಗುತ್ತೆ. ಸೊ ಯಾರು ನಾರ್ಸೆಟ್ ಕ್ಲಿಯರ್ ಮಾಡಿರ್ತಾರೆ, ಓಕೆ, ಮಧ್ಯಾಹ್ನ ಒಬ್ರು ಕಾಲ್ ಮಾಡಿದ್ರು, ಸೊ ಬೇರೆ ಬೇರೆ ಮಿಸ್ ಗೈಡೆನ್ಸ್ ಎಲ್ಲ ನಮಗೆ ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ. ಸೊ ಅದೆಲ್ಲ ಬಿಲೀವ್ ಮಾಡೋಕೆ ಹೋಗ್ಬೇಡಿ. ಯಾರು ನಾರ್ಸೆಟ್ಗಳನ್ನು ಕ್ರ್ಯಾಕ್ ಮಾಡಿರ್ತಾರೆ ಅವರನ್ನ ಮಾಹಿತಿ ಕೇಳಿ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಯಾರೂ ಗೊತ್ತಿಲ್ಲಪ್ಪ ಅಂತಂತಂದರೆ
ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ 8867 122 123. ಓಕೆ, ಇದು KNO ಅಕಾಡೆಮಿ ಹೆಲ್ಪ್ಲೈನ್. ಓಕೆ, ಸೊ 9 AM ಟು 9 PM ನೀವು ಕಾಲ್ ಮಾಡಬಹುದು ಯಾವುದೇ ಮಾಹಿತಿಗೋಸ್ಕರ. ಓಕೆ, ಸೊ ಇದು KNO ಅಕಾಡೆಮಿ ಹೆಲ್ಪ್ಲೈನು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ? ಸೊ ಇದಿಷ್ಟು ನಾನು ಹೇಳ್ತಕ್ಕಂಥದ್ದು. ಸೊ ನನ್ನ ಉದ್ದೇಶ ಏನಪ್ಪ ಅಂತಂತಂದರೆ, ಪ್ರೈವೇಟ್ ಜಾಬ್ಗೆ ಹೋಗ್ಬಿಟ್ಟು ನಿಮ್ಮ ಲೈಫನ್ನು ಸೆಟ್ಲ್ ಮಾಡ್ಕೊಂಡು ಹೋಗಬೇಡಿ. ಅಲ್ಲಿ ನೀವೇನಾದರೂ ಈಗ ಸ್ಟಾರ್ಟಿಂಗಲ್ಲೇ 15,000 20,000 ರೂಪಾಯಿ ಅಷ್ಟೇ ಕೊಡೋದಕ್ಕಿಂತ ಜಾಸ್ತಿ ಕೊಡಲ್ಲ. ಮ್ಯಾಕ್ಸಿಮಮ್ ಬೆಂಗಳೂರಿಗೆ ಹೋದರೆ 20,000 ಕೊಡ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಾದರೆ ನಿಮಗೆ ಮ್ಯಾಕ್ಸಿಮಮ್ 10K ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಓಕೆನಾ? ಸೊ ನಿಮ್ಮ ಲೈಫನ್ನು ಇದಕ್ಕೆ ಲಿಮಿಟೇಷನ್ ಮಾಡ್ಕೊಂಡು ಹೋಗಬೇಡಿ. ಓಕೆ, ಯಾವಾಗಲೂ ನಮ್ಮ ಇಂಟೆನ್ಷನ್ ದೊಡ್ಡದಾಗಿರಬೇಕು, ಗೋಲ್ ದೊಡ್ಡದಾಗಿರಬೇಕು. ಓಕೆ, ಸೊ ಅದಕ್ಕೋಸ್ಕರ ಅಂದರೆ ನಮ್ಮ ಇಂಟೆನ್ಷನ್ ಯಾವಾಗಲೂ 1.5 ಲಕ್ಷ ತೊಗೊಬೇಕು ನಾನು. ಓಕೆ, ಅಂತ ಇದ್ದರೆ 100% ನಿಮಗೆ ಆಗುತ್ತೆ. ನಿಮಗೆ ನಾನು ಅದೇ ಹೇಳಿದಂಗೆ, ನೀವು ಆಲ್ರೆಡಿ ಚೆನ್ನಾಗಿ ಓದ್ತಾ ಇರ್ತೀರ ಕಾಲೇಜ್ ಲೆವೆಲಲ್ಲಿ, ಸ್ವಲ್ಪ ನಿಮಗೆ ನಾಲೆಡ್ಜ್ ಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ, ಪ್ರಾಪರ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ಅನ್ನು ತಗೋಬೇಕು. ಸೊ ಪ್ರಾಪರ್ ಗೈಡೆನ್ಸ್ ಏನಪ್ಪ ಅಂತಂದರೆ, ಈಗ ನಿಮಗೆ ಇರ್ತಕ್ಕಂಥದ್ದು 3 ಮಂತ್ಸ್ ಆದ ತಕ್ಷಣ ಮತ್ತೆ ಅಗೇನ್ 4 ಮಂತ್ಸ್ಗೆ ಮತ್ತೆ ಯಾವುದು ನಾರ್ಸೆಟ್ 11 ಬರುತ್ತೆ. ನಾರ್ಸೆಟ್ 10 ನೀವು ಆಗ್ಬೋದು, ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂತಂದರೆ, ಜಸ್ಟ್ ಇಮ್ಯಾಜಿನ್ ಯುವರ್ ಎಕ್ಸಾಮ್ ರಿಸಲ್ಟ್ಸ್ ವಿಲ್ ಬಿ ಮೇ ಬಿ ಮೋಸ್ಟ್ ಪ್ರಾಬಬಲಿ ಫೆಬ್ರವರಿಲಿ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ. ಸೊ ನೀವು ಮಾರ್ಚಲ್ಲಿ ಏನಾದರೂ ಓಕೆ ರಿಜಿಸ್ಟ್ರೇಷನ್, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಜಿಲಾಕರಲ್ಲಿ ಡಿಜಿಲಾಕರ್ ಮತ್ತು KSNC ಆ್ಯಪ್. ಇವಾಗ ನೀವು KNCಗೆ ಹೋಗಲೇಬೇಕಂತ ಏನಿಲ್ಲ, ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂತಂದರೆ, ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಸಾಕು ನಿಮಗೆ, ಯಾವುದಕ್ಕೆ ನಾರ್ಸೆಟ್ಗೆ ಅಪ್ಲೈ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ನಂಬರ್ ಸಾಕಾಗುತ್ತೆ, ಬೇರೆ ಏನು ಬೇಕಾಗಿಲ್ಲ. ಓಕೆನಾ? ರಿಜಿಸ್ಟ್ರೇಷನ್ ನಂಬರು ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಡಾಕ್ಯುಮೆಂಟ್ಸ್, ನಾರ್ಸೆಟ್ಗೆ ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ, ತುಂಬ ಡೌಟ್ಸ್ ಇರುತ್ತೆ. ಸೊ ಇದು ಕೂಡ ನೀವು ನೋಡ್ಕೊಂಬಿಡಿ. ನಿಮ್ಮ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರಬಹುದು, ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಎಜುಕೇಷನ್ ಸರ್ಟಿಫಿಕೇಟು ಎಲ್ಲ ಏನಿದೆ ಎಲ್ಲ ಇಂಗ್ಲೀಷಲ್ಲಿ ಇರಬೇಕಾಗತ್ತೆ. ಓಕೆ, ಆಮೇಲೆ ಈ ಏಪ್ರಿಲ್ 2025ರಿಂದ ಆಫ್ಟರ್ ಏಪ್ರಿಲ್ 2025 ಮೇಲೆ ಅಂತ ಇರಬೇಕು. ಅಂದರೆ ಏಪ್ರಿಲ್ 2025ರಿಂದ ಈಚೆಗಿರಬೇಕು. ನಾನು ಯಾವಾಗಲೂ ಮಾರ್ಚಲ್ಲಿ ಮಾಡಿಸಿದ್ದೆ, 2024 ಮಾಡಿಸಿದ್ದೆ, 23 ಮಾಡಿಸಿದ್ದೆ, ಯಾವಾಗ ಬರಲ್ಲ. 2025 ಏಪ್ರಿಲಿಂದ ಈಚೆಗೆ ಮಾಡಿರ್ತಕ್ಕಂಥ ನಿಮ್ಮ OBC ಸರ್ಟಿಫಿಕೇಟ್ ಆಗಿರಬಹುದು, OBC EWS, ಸೊ ಇಷ್ಟು ಇರಬೇಕು ನಿಮಗೆ. ಓಕೆನಾ? ಸೊ ಇಷ್ಟು ಸರ್ಟಿಫಿಕೇಟ್ ಇದ್ದರೆ 100% ನೀವು ಎಲಿಜಿಬಲ್ ಆಗ್ತೀರಾ. ಓಕೆನಾ? ಸೊ ಎಲ್ಲ ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಇರಬೇಕಾಗತ್ತೆ. ಸೊ ನಾನು ಅವಾಗಲೇ ಹೇಳಿದ್ದೀನಿ ಆಲ್ರೆಡಿ. ಸೊ ಎಲಿಜಿಬಿಲಿಟಿ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಜಸ್ಟ್ ನೀವು ಎಕ್ಸಾಮ್ಗೆ ಕೂತ್ಕೊಂಡು ಓದೋದಷ್ಟೇ. ಸೊ ನಾವು ಯಾವ ಥರ ತೊಗೊಬೇಕು ಅಂತಂದರೆ, ಸೊ ಇನ್ನೊಂದು ಥರ ಹೇಳ್ತೀನಿ ನಾನು, ಪ್ಲ್ಯಾನ್ಸ್. ಸೊ ಪ್ಲ್ಯಾನ್ ಏನಪ್ಪ ಅಂತಂತಂದರೆ, ಜಸ್ಟ್ ನಾನು ಹೇಳ್ದಂಗೆ ಆಲ್ ಇಂಡಿಯಾ ರ್ಯಾಂಕ್ 55 ಬಂದಿರತಕ್ಕಂಥ ಹುಡುಗಿ ಯಾವ ಕೋಚಿಂಗ್ ತೊಗೊಂಡಿಲ್ಲ, ಓನ್ಲಿ KNO ಅಕಾಡೆಮಿಯಲ್ಲಿ ಬರ್ತಕ್ಕಂಥ ಟೆಸ್ಟ್ ಸೀರೀಸ್. ಓಕೆ, ಅಕಾಡೆಮಿ ಟೆಸ್ಟ್ ಸೀರೀಸ್ ಆಗಿರಬಹುದು. ಆಮೇಲೆ ಜಸ್ಟ್ ಒಂದು ಮಿಷನ್ ಪರಿಚಾರಿಕ ಅಂತ ಬುಕ್ಕು. ಓಕೆ, ಮಿಷನ್ ಪರಿಚಾರಿಕ ಬುಕ್ಕು. ಓಕೆ, ಸೊ ಇಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಇದು ಅಂದರೆ ಇದಿಷ್ಟು ಹೆಂಗೆ ಸಾಧ್ಯ ಅಂತಂದರೆ, ನಿಮಗೆ ಪ್ರಾಪರ್ ಆಗಿರ್ತಕ್ಕಂಥ ಗೈಡೆನ್ಸ್ ಇರಬೇಕಾಗುತ್ತೆ. ಆಮೇಲೆ ಬೇಸಿಕ್ಸ್ ಎಲ್ಲ ಚೆನ್ನಾಗಿರಬೇಕು. ಓಕೆ, ನೀವು ಓದಿರಬೇಕು, ಸ್ಟಾರ್ಟಿಂಗ್ ಫಸ್ಟ್ ಇಯರಿಂದ ಓದ್ಕೊಂಡಿರಬೇಕು. ಇಲ್ಲ ನಾನು ಏನು ಮಾಡಿಲ್ಲ ಅಂತಂತಂದರೆ, ಸೊ ಯು ಕ್ಯಾನ್ ಗೋ ಫಾರ್ ಪ್ಲಾನ್ C ಅಂತ ಇದೆ. ಪ್ಲಾನ್ C ಅಂತಂತಂದರೆ ನಿಮಗೆ ವಿಡಿಯೋ ಕ್ಲಾಸು ಟೆಸ್ಟ್ ಸೀರೀಸ್ ಎರಡೂ ಸಿಗುತ್ತೆ. ಓಕೆ, ಸೊ ಪ್ಲಾನ್ C ಅಂತಂದರೆ ಜಸ್ಟ್ ವಿಡಿಯೋ ಕ್ಲಾಸಸ್. ಓಕೆ, ವಿಡಿಯೋ ಕ್ಲಾಸಸ್ಸು ಟೆಸ್ಟ್ ಸೀರೀಸು ಫ್ರೀಯಾಗಿ ಸಿಗುತ್ತೆ. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಕೂಡ ಅಷ್ಟೇ, ನೀವು ಸೇಮ್ ಈ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. 8867 122 123. ಸೊ ಈ ವಿಡಿಯೋ ಉದ್ದೇಶ ಏನಪ್ಪ ಅಂತಂದರೆ, ನೀವು ಓಕೆ ಪ್ರೈವೇಟ್ ಸಡನ್ನಾಗಿ ಕೋರ್ಸ್ ಮುಗಿದ ತಕ್ಷಣ ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ಜಾಯಿನ್ ಆಗಬಾರ್ದು ಅಂತ ಅಷ್ಟೇ ಉದ್ದೇಶ. ಸೊ ನಾರ್ಸೆಟ್ಗೆ ಅಟ್ಲೀಸ್ಟ್ ಒಂದು 3 to 6 months ನೀವು ಕರೆಕ್ಟಾಗಿ ಕೂತ್ಕೊಂಡು ಓದಿದ್ದೀರಾ ಅಂತಂದರೆ 100% ಯು ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಡೆಫಿನೆಟ್ ಆಗಿ ನಿಮಗೆ 1.5 ಲಕ್ಷ ಸಂಬಳ ಸಿಗುತ್ತೆ. ಇವನ್ ನಾವು ಕೂಡ 80-20ಯಲ್ಲಿನೇ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ ಬಂದಿರತಕ್ಕಂಥವ್ರು. 80-20 ರೇಷೋ ಇದೆ, ಅವೆಲ್ಲ ಬೇಡ. ಸೊ ಈಗ ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್ ಹೇಳ್ತಾ ಹೋಗ್ತೀನಿ. ನಮಗೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತಪ್ಪ ಅಂತಂದರೆ,
ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತಂದರೆ ಪ್ರಿಲಿಮ್ಸು ಮತ್ತು ಮೈನ್ಸ್ ಒಂಥರ IAS ರೇಂಜಿಗೆ ಇರುತ್ತೆ. ಓಕೆ, ಪ್ರಿಲಿಮ್ಸಲ್ಲಿ ಯಾರು ಪಾಸ್ ಆಗ್ತಾರೆ ಅದರಲ್ಲಿ 1:5 ತೊಗೊಂಡ್ಬಿಟ್ಟು ಅವ್ರನ್ನ ಮೇನ್ಸಿಗೆ ಕಳಿಸ್ತಾರೆ. ಓಕೆ, ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಹೆಂಗಂತಂದರೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ, 90 ಮಿನಿಟ್ಸ್ ಟೈಮ್ ಇರುತ್ತೆ, ಅಂದರೆ 1.5 ಗಂಟೆ ಟೈಮ್ ಅಷ್ಟೇ 100 ಮಾರ್ಕ್ಸ್ಗೆ. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ 90 ಮಿನಿಟ್ಸಲ್ಲಿ ನೀವು 100 ಮಾರ್ಕ್ಸ್ ಅಂದರೆ 1 ನಿಮಿಷ ಕೂಡ ಒಂದು ಕ್ವಶನ್ಗೆ ಇರಲ್ಲ. ಅದರಲ್ಲಿ ಮತ್ತೆ 80%, ಓಕೆ 80 ಕ್ವಶನ್ಸು ನರ್ಸಿಂಗ್ ಕ್ವಶನ್ಸ್ ಇರುತ್ತೆ. ಓಕೆ, ಇನ್ನು 20 ನಾನ್ ನರ್ಸಿಂಗ್ ಅಂದರೆ GK, ಆಪ್ಟಿಟ್ಯೂಡ್ ಇವೆಲ್ಲ ಇರುತ್ತೆ. ಸೊ ಕ್ಲಾಸಲ್ಲಿ ಎಲ್ಲದೂ ಇರುತ್ತೆ, ನಿಮಗೆ ಎಲ್ಲದನ್ನೂ ಹೇಳಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಳ್ಬಹುದು. ಓಕೆ, ಸೊ GK ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲ ಇರುತ್ತೆ, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ನರ್ಸಿಂಗ್ ಸಬ್ಜೆಕ್ಟು ಕೂಡ ಇರುತ್ತೆ, ನಾನ್ ನರ್ಸಿಂಗ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಓಕೆನಾ, ಸೊ ಇದಿಷ್ಟು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ. ಸೊ ಇನ್ನು ಮೇನ್ಸಲ್ಲಿ ಬಂತೆ ಅಂತಂದ್ರೆ ಕೂಡ ಅಷ್ಟೇ 160 ಮಾರ್ಕ್ಸ್ ಇರುತ್ತೆ. 160 ಮಾರ್ಕ್ಸು 3 ಅವರ್ಸ್ ಇರುತ್ತೆ. ಓಕೆ, 160 ಮಾರ್ಕ್ಸು 3 ಅವರ್ಸ್ ಇರುತ್ತೆ. ಸೊ ನಾನು ಹೇಳೋದೇನಪ್ಪ ಅಂತಂತಂದರೆ ಅದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೇಯ್ನ್ ಉದ್ದೇಶ ಏನಪ್ಪ ಅಂತಂದರೆ ನಾರ್ಸೆಟ್ ಅಂತಂದರೆ ಕೆಲವರಿಗೆ ಅವೇರ್ನೆಸ್ ಇಲ್ಲ. ತುಂಬ ಕಾಲೇಜಸಲ್ಲಿ ಯಾರೂ ಹೇಳಿರಲ್ಲ, ಸೊ ಯಾರಿಗೂ ಗೊತ್ತಿರಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂತಂದರೆ ಇದನ್ನು ತಿಳ್ಕೊಳ್ಳಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಫಸ್ಟ್ ಯಾರ್ಯಾರು ಈ ವರ್ಷ ಪಾಸ್ಔಟ್ ಆಗಿದ್ದಾರೆ ಅವರಿಗೆ ಇದನ್ನು ವಿಡಿಯೋ ತಲುಪಿಸಿ. ಓಕೆ, ಸೊ ನಮ್ಮವರಿಗೆ ಹೆಲ್ಪ್ ಮಾಡಿ ಅಷ್ಟೇ. ಇನ್ ಕೇಸ್ ನೆಕ್ಸ್ಟ್ ನೀವೇನಾದರೂ GNM ಆಗಿದ್ರಿ ಅಂತಂತಂದರೆ, GNM ಫ್ರೆಂಡ್ಸ್ ಇದ್ರು ಅಂತಂತಂದರೆ ಅವ್ರಿಗೆ ಹೇಳಿ 2 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. 2 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇನ್ 50 ಬೆಡ್ಡೆಡ್ ಹಾಸ್ಪಿಟಲ್. ನಾರ್ಸೆಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ GNM ಅವರಿಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. ಇನ್ ಕೇಸ್ PC BC ಮಾಡ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಓಕೆ, ಸೊ ಇದಿಷ್ಟು ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾರ್ಸೆಟ್ 10 ಏಪ್ರಿಲ್ 11ನೇ ತಾರೀಕಲ್ಲಿ ಇರುತ್ತೆ. ಯಾರ್ಯಾರು ಈ ವರ್ಷ ಔಟ್ಪುಟ್ ಆಗಿದ್ದೀರಾ ನೀವು ಕೂಡ ಎಕ್ಸಾಮನ್ನು ಬರೀಬಹುದು. ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ನಾನು ಹೇಳಿದಂಗೆ 8867122123ಗೆ ಕಾಲ್ ಮಾಡಿ. 122 1 ಮಿನಿಟ್ 8867122123ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕೇಳಬಹುದು. ಓಕೆ, ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಥ್ಯಾಂಕ್ ಯು.